ಏ ಚೋಟು, ನೀ ಸ್ವಲ್ಪ ಸುಮ್ಮನೆ ನಿತ್ತಾರು ನಿತ್ಕೊಂಬರಯ್ಯ. ಮೊದಲೇ ಸಿಟ್ಟಲ್ಲದೆ ಅದು. ಆ ಗುಂಡ ಪೊಳ್ಳು ಮಾಡೋದು ಹಾಗೆ. ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಕೊಂಡು ಆಸೆ ತೋರಿಸಿ ಮೋಸ ಮಾಡ್ಯಾರ ಗೊತ್ತಾ ಪಾಪ. ಅದಕ್ಕೀಗ ಅದು ಒಳಗೆ ಹೋಗಿ ಬರೋದ್ರೊಳಗೆ ಇವರಿಬ್ಬರು ಹೋಗ್ಯಾರೆ, ಇಂಥ ಕಡೆ ಹೋಗ್ಯಾರೆ ಅಂತ ಗೊತ್ತಿಲ್ಲ ಪಾಪ. ಅದಕ್ಕೆ ಬೇಜಾರಾಗದೇ ಇರ್ತದ. ನೀನು ಮತ್ತೆ ಪಾಪ ರೇಗಿಸ್ಬೇಡ. ನಾ ಹೇಳಿನಿ ನಾವೆಲ್ಲ ಒಟ್ಟಿಗೆ ಆಟ ಆಡೋಣ ಅಂತ. ಪಟಾಕೆ ಹಂಗಂತ ಕಂಡ್ರೆ ನಾನು ಈಗಲೇ ವಾಪಸ್ ಹೋಗ್ತೀನಿ ಮಾರಯ್ಯ. ಸಣ್ಣ ಹುಡುಗರ ಜೊತೆ ಎಲ್ಲ ಆಡ್ತಾ ಕೂರಕ್ಕೆ ನಾನೇನು ಇನ್ನೂ ಪ್ರೈಮರಿ ಸ್ಕೂಲಿಗೆ ಹೋಗಮಲ್ಲ. ಅದು ಬೇರೆ ಯಾರ ಜೊತೆನಾರು ಆಟ ಆಡ್ಬೋದು, ಇದ್ರ ಜೊತೆ ಸಾಧ್ಯನೇ ಇಲ್ಲ. ನಾ ಹೋಗ್ತೀನಿ ವಾಪಸ್. ನೀ ಹೋಗಾರು ಹೋಗ್ಕ ಬಿಟ್ಟಾರು ಬಿಟ್ಕ. ನೀ ಇಲ್ಲಿದ್ರು ನಿನ್ ಜೊತೆ ಯಾರು ಆಟ ಆಡ್ತಾರೆ ಬೇಕಾತಲ್ಲ. ನಾ ಹೋಗಿ ಸುಮ್ಮನೆ ಮಲ್ಕಿಂದಾರು ಮಲ್ಕಿತೀನಿ, ನಿನ್ ಜೊತೆ ಮಾತ್ರ ಆಟ ಆಡಲ್ಲ. ಓಹ್, ಏನು ಊರಿಗಿಲ್ದಿದ್ದು ಕಾಲೇಜಿಗೆ ಹೋಗೋ ನೀವು ಒಬ್ಬನೇ ಸಯ್ಯ. ಸಣ್ಣ ಮಕ್ಳ ಜೊತೆ ಆಟ ಆಡಲ್ಲಂತೆ. ಎಷ್ಟು ದೊಡ್ಡ ವಯಸ್ಸಾದರ ಆಫೀಸಿಗೆ ಹೋಗೋರೆಲ್ಲ ಸಣ್ಣ ಮಕ್ಳ ಜೊತೆ ಆಟ ಆಡ್ತಾರೆ, ಅದು ಗೊತ್ತ ನಿಂಗೆ? ಹಂಗಾರೆ ಬೆಳ್ಳಿ ಅಕ್ಕನ ಜೊತೆ ಎಂತಕ್ಕೆ ಬಂದೆ? ಅದೇನು ಕಾಲೇಜಿಗೆ ಹೋಗ್ತದ? ಏಯ್ ಚೋಟ್ ಮೆಣಸಿನ್ಕಾಯಿ, ಬೆಳ್ಳಿ ಈಗ ಕಾಲೇಜಿಗೆ ಹೋಗದೆ ಇದ್ರೆ ಏನಾಯ್ತು? ಇನ್ನು 2 ತಿಂಗಳು ಬಿಟ್ಟು ಹೋಗ್ತದ ಅದು ಕಾಲೇಜಿಗೆ. ನೀ ಹೋಗ್ತೀಯಾ? ನೀ ಹೋಗ್ತೀಯನೇ 2 ತಿಂಗಳು ಬಿಟ್ಟು? ನಾನು ದೊಡ್ಡ ಆದ್ಮೇಲೆ ಹೋಗ್ತೀನಿ ಕಾಲೇಜಿಗೆ. ನೀನೇ ಸೈ ಅಲ್ಲ, ಬೆಳ್ಳಿ ಅಕ್ಕನ ಸೈ ಅಲ್ಲ. ಹಂಗಾರೆ ಅಲ್ಲಿ ತನಕ ಸುಮ್ಮನಿರೀಗ. ಏ ಚೋಟ, ಸ್ವಲ್ಪ ಸುಮ್ಮನೆ ಇರ ಮಾರಯ್ಯ. ಪಾಪ ಅದಕ್ಕೆ ಮೊದಲೇ ಅವ್ರು ಬಿಟ್ಟು ಹೋಗ್ಯಾರೆ ಅಂತ ಬೇಜಾರಾಗಿದೆ. ಅದ್ರ ಮಧ್ಯೆ ನಿಂದೊಂದು ಗುಬಿನಿ ಬೇಜಾರು ಮಾಡ್ಕಿಬೇಡ ಆತ. ಅವನು ಆಟ ಆಡಿದ್ರೆ ಏನಾತ, ನಾನು ನೀನು ಆಟ ಆಡೋಣ. ಎಂತ ಆಟ ಆಡೋದೇನೋ ಮರತಿ. ನಂಗಂತೂ ಹಾಸ್ಟ್ಲಿಗೆ ಹೋಗೋದಂದರೆ ಫಸ್ಟು ಖುಷಿನೇ ಇತ್ತು. ಈಗ ಒಂಥರ ದಿನ ಹತ್ತಿರ ಬಂದಂಗೂ ಹೆಂಗೆ ಹೋಗೋದೇನೋ ಹೆಂಗೆ ಇರೋದೇನೋ ಅಂತ ಹೆದರಿಕೆನೇ ಶುರು ಆದಂಗೆ ಆಗ್ತದೆ ಮರತಿ. ಬೆಳ್ಳಿ ನಿಂದೇ ಚಾನ್ಸ್ ಮರತಿ, ಮನೆಯಿಂದನೇ ಹೋಗ್ತೀಯ. ಚೋಟನು ಹೆಂಗಿದ್ರು ಅದೇ ಕಾಲೇಜಿಗೆ ಬರ್ತಾನೆ. ನೀವಿಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಯಾರೂ ಇಲ್ಲ. ಅಲ್ಲ ಅದ್ಯಾಕೆ ಹಂಗಂತೀಯ ಮರಯ್ಯ? ಬುಳ್ಳಿ ನೀನು ಒಂದೇ ಕಡೆ ಹೋಗೋದಲ್ಲ, ನೀವಿಬ್ಬರು ಫ್ರೆಂಡ್ಸ್ ಆಗ್ಬೋದಲ್ಲ. ಹೋಗೋದು ಒಂದೇ ಕಡೆ, ಕಾಲೇಜಿಗೆ ಹೋಗೋದು ಒಂದೇ ಕಡೆ, ಹಾಸ್ಟ್ಲು ಇಬ್ಬರದ್ದು ಸುಮಾರು ದೂರ ಕಣ. ನನ್ನ ಹಾಸ್ಟ್ಲಿಗೋ ಅವಳ ಹಾಸ್ಟ್ಲಿಗೋ ಮೊನ್ನೆ ಹೋದಾಗ ನೋಡಿದ್ವಲ್ಲ. ಅದು ಅಲ್ಲದೆ ಆ ಕಾಲೇಜಲ್ಲಿ ಹುಡುಗರು ಹುಡುಗಿಯರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಂಗೆಲ್ಲ ಇಲ್ಲಂತೆ, ಬೈತಾರಂತೆ. ಹಂಗೆ ಹೇಳಿದ್ರಪ್ಪ, ಅದೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿರ್ಬೇಕು ಅಂಥೇಳಿ. ನಮ್ಮ ಅಮ್ಮನೂ ಹೇಳ್ತದೆ, ಹುಡುಗಿಯರ ಹತ್ರ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ ಅಂದದೆ. ಹುಡುಗಿಯರ ಹತ್ರ ಅಂದರೆ ಬುಳ್ಳಿ ಹತ್ರ ಮಾತಾಡಬೇಡ ಅಂದಾರಾ? ಹಿಂಗಿದ್ದೆ ತಲೆ ಹರಟೆ ಮಾತಾಡೋದು ಕಣ ನೀನು. ಬುಳ್ಳೇನು ಹುಡುಗಿ ಅಲ್ಲ ಅದೇ. ಏಯ್, ನೀನು ಯಾಕೆ ನಮ್ಮ ಮಾತು ಅಲೇಸ್ತಾನಿತ್ತೀಯೇ? ನಾವು ದೊಡ್ಡವ್ರು ಏನಾದ್ರು ಮಾತಾಡ್ತೀನಿ. ಹೋಗಿ ಒಳಗೆ ಹೋಗು, ಒಳಗೆ ಹೋಗಿ ನಿನ್ನ ಅತ್ತೆ ಅಂತ ತಿಂಡಿ ಮಾಡ್ಯಾರ ನೋಡು, ಹೋಗು. ಅಲ್ಲ ಕಣ ಪಟಾಕಿ, ನಿಂದು ಒಂಥರ ತಲೆ ಬಿಸಿ ಆದರೆ ನಂಗೆ ಮಾತ್ರ ನಿನ್ನೆ ನೀನು ಹಾಸ್ಟ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋದಕ್ಕೂ ಬೇಜಾರಾಗಿದ್ದು ಕಣ. ಎಷ್ಟು ಚೆನ್ನಾಗಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಿದ್ದು ಇಲ್ಲಿ. ನೀನು ಬಿಡೋ ದೊಡ್ಡ ಕಾಲೇಜಿಗೆ ಸೇರ್ತೀಯ, ದೊಡ್ಡ ಕೆಲಸಕ್ಕೂ ಸೇರ್ತೀಯ, ಆಮೇಲೆ ನಮ್ಮನ್ನು ಬಂದು ಮಾತಾಡ್ತೀಯ ಪಟಾಕಿ ನೀನು. ಏ ಬೆಳ್ಳಿ, ಅದು ಎಂಥ ಮಾತಂತ ಆಡ್ತೀಯ ಮರತೆ? ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದು ಹೆಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೇನೆ. ನೀನು ನೋಡಿದ್ರು ಬಂದರೆ ಮಾತಾಡಿಸ್ತೀಯೇ ಇಲ್ಲ ಅಂತೀಯ. ನಾನು ಊರಿಗೆ ಬಂದವ ಫಸ್ಟು ಬರೋದೇ ನಿಮ್ಮ ಮನೆಗೆ. ಇಲ್ಲ ಅಂದರೆ ನಾನು ಅಮ್ಮನ ಹತ್ರ ಹೇಳಿರ್ತೀನಿ. ನಾ ಬರೋ ದಿವಸ ಹೇಳ್ತದಲ್ಲ ಅಮ್ಮ, ನೀವೇ ನಮ್ಮ ಮನೆಗೆ ಬನ್ನಿ ಆತ. ನಾ ಮತ್ತು ಒಬ್ರೊಬ್ರು ಮನೆಗೆ ಹೋಗ್ತಾ ಇದ್ದರೆ ಒಬ್ಬರ ಜೊತೆ ಮಾತಾಡಿದ್ರೆ ಇನ್ನೊಬ್ರ ಜೊತೆ ಮಾತಾಡೋಕ್ಕಾಗಲ್ಲ. ನೀವೇ ನಮ್ಮ ಮನೆಗೆ ಬಂದರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬೋದು. ಏನಿಲ್ಲ, ಇಲ್ಲಿಂದ ಹೋಗೋ ತನಕ ಮಾತ್ರ. ಅಲ್ಲಿ ನಿಂಗೆ ಇನ್ನೂ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ಅವಾಗ ನಾವು ಮರ್ತೇ ಹೋಗ್ತೀವಿ ಬಿಡು. ನಾನೊಬ್ಬಳೆ. ಬುಳ್ಳಿ ನೋಡು, ಚಂದ ಓದಿದ್ಕೆ ಅದು ಈಗ ನಿನ್ನ ಹತ್ರನೇ ಬಂದು ಸೇರ್ತಾ ಇದೆ. ನಮ್ಮ ಕ್ಲಾಸಲ್ಲಿ ಸುಮಾರು ಜನ ಹೊರಗಡೆ ಸೇರ್ತಾ ಇದ್ದಾರೆ ಕಣ. ನಾವೆಲ್ಲ ಒಂದು 7-8 ಜನ ಅಷ್ಟೇ ಇಲ್ಲೇ ಹೋಗೋದು. ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನಗೀಗ. ಓಹೋ, ಇನ್ನೊಂದು ಸ್ವಲ್ಪ ಜಾಸ್ತಿ ನಂಬರ್ ತೊಗೊಂಡಿದ್ರು ನೀನು ಹೋಗಿಬಿಡ್ತಿದ್ದ ಬೇರೆ ಕಡೆ? ನಿಮ್ಮ ಮನೇಲಿ ಬಿಡ್ತಿದ್ರಪ್ಪ. ನಮ್ಮ ಅಮ್ಮ ಹೇಳ್ತು ಗೊತ್ತಾ, ನೀನು ಅವರಿಬ್ಬರು ತೆಗ್ದಂಗೆ ನಂಬರ್ ತೆಗ್ದಿದ್ರೆ ಅವ್ರ ಜೊತೆನೇ ನೀನು ಹೋಗ್ಬೋದಿತ್ತು ಅಂತು. ಎಷ್ಟು ಬೇಜಾರಾಯ್ತು ಗೊತ್ತಾ. ಎಷ್ಟು ಜೋರಿದೆಯಾ ನೋಡು ನೀನು. ನಿಂಗೆ ಹಂಗಾರು ಅಲ್ಲಿಗೆ ಹೋಗಿ ಕಾಲೇಜಿಗೆ ಸೇರೋಕ್ಕೆ ಇಷ್ಟ ಇತ್ತಾ? ನಮ್ಮ ಕಾಲೇಜಿಗೆ ಬರೋಕ್ಕೆ ಇಷ್ಟ ಇಲ್ಲ? ಇಷ್ಟನೇಯ ಮರಯ್ಯ, ಆದರೆ ಪಟಾಕಿ ಎಲ್ಲ ಜೊತೆಗೆ ಇರಲ್ಲ ಅನ್ನೋ ಬೇಜಾರು ಇಲ್ಲದೆ ಇರ್ತದ. ನಾವು ಎಷ್ಟು ವರ್ಷದಿಂದ ಒಟ್ಟಿಗೆ ಹೋದವರು ಗೊತ್ತಾ. ನೀನಾರು ಮಧ್ಯಕ್ಕೆ ಬಂದವನು. ಅಲ್ಲ ಸೀತಾ, ನೀನು ಆ ಹುಡುಗರನ್ನ ಸ್ವಲ್ಪ ಒಬ್ಸರ್ವ್ ಮಾಡಿಯಾ? ನೋಡು, ಚೋಟು ಕಡೆ ನೋಡು, ಗಳಿಕೊಂದ್ಸತಿ ಅವ ಬೆಳ್ಳಿ ಕಡೆ ನೋಡದೇ ಇರಲ್ಲ.
ಬೆಳ್ಳಾರು ಅಷ್ಟಿಲ್ಲ, ಒಂದೊಂದು ಸತಿ ಎಲ್ಲರೂ ಹಿಂಗೆ ಮಾಡ್ತದೆ. ನಾನು ಇಲ್ಲಿ ಮಾತ್ರ ಅಲ್ಲ, ಸುಮಾರು ಕಡೆ ನೋಡೀನಿ. ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಇರ್ತವೆ. ಏನಪ್ಪ, ಈಗಿನ ಹುಡುಗರನ್ನ ನಂಬೋಕ್ಕಾಗಲ್ಲ. ಸುಮ್ಮನೆ ಇರಿ ಮಾರ, ನೀವು ಒಂದು ಮಾತಾಡ್ತೀರಿ ಮಾತ್ರ. ಅಲ್ಲ, ಆಡೋ ಮಕ್ಕಳು ಅವು ಒಟ್ಟಿಗೆ ಸ್ಕೂಲಿಗೆ ಹೋದವು ಬಂದವು ಒಟ್ಟಿಗೆ ಇರ್ತವೆ. ಈಗ ಹಂಗೆ ನಮ್ಮ ಪಟಾಕಿನೂ ಬೆಳ್ಳಿ ಜೊತೆನೇ ಇರಲ್ಲ, ಅದಕ್ಕೂ ಒಂದು ಏನಾರು ಕತೆ ಕಟ್ತೀರಾ? ಯಾರೋ ಯಾರೋ ಮಾತಾಡ್ದಂಗೆ ಮಾತಾಡ್ತೀರಪ್ಪ. ಗಂಡರ ಮನೆ ಮಕ್ಕಳು ಸುದ್ದಿ ಹಂಗೆ ಸುಖ ಸುಮ್ಮನೆ ಮಾತಾಡಬಾರ್ದ್ರೆ. ಇಲ್ಲಿ ಹೇಳಿದ್ದಕ್ಕಾತು, ಇನ್ನೆಲ್ಲೂ ಈ ಥರ ಮಾತ್ರ ಮಾತಾಡಬೇಡಿ ನೋಡಿ, ಹೇಳಿನಿ. ನಾ ಎಲ್ಲಿ ಹೇಳಕ್ಕೆ ಹೋಗ್ತೀನಿ, ಇಲ್ಲಿ ನಿನ್ನ ಹತ್ರ ಆಗಿದ್ದಕ್ಕೆ ಹೇಳಿದ್ದು. ನಿಂಗೆ ಅಂತ ಗೊತ್ತಾಗ್ತದೆ. ನಾ ಸುಮಾರು ಸತಿ ನೋಡಿನಿ. ಒಂಥರ ಅವು ಮನಸ್ಸಿಗೆ ಏನೋ ನಮ್ಮನ್ನು ಯಾರು ನೋಡಲ್ಲ ಅಂತ. ಒಂದು ಹುಡುಗ ಹುಡುಗಿ ಅವ್ರವ್ರನ್ನ ನೋಡ್ಕಿಣ ಇದರಲ್ಲೇ ಗೊತ್ತಾಗಲ್ಲನೆ ಏನು ಎತ್ತ ಅಂಥೇಳಿ. ಈಗ ಬೆಳ್ಳಿದಾರ ನಾನು ಹೇಳಲ್ಲ, ಚೋಟು ಮಾತ್ರ 100ಕ್ಕೆ 100 ಹಂಗೆ ಅದನ್ನೇ ನೋಡಬೇಕಾರೆ. ಏನಮ್ಮರ, ನಂಗೆ ಅವೆಲ್ಲ ಗೊತ್ತಾಗಲ್ಲ. ಅನುಭವಸ್ತ್ರಿಗಾರು ಗೊತ್ತಾಗ್ತದೆ, ನಂಗೆ ಗೊತ್ತಾಗಲ್ಲಪ್ಪ. ಹಂಗೆ ಹೇಳು ಮತ್ತೆ. ಹಿಂಗೊಂದು ಎಂತ ಹೇಳ್ದೆ ನೀನು? ಅನುಭವಸ್ತ್ರಿಗಾದ್ರೂ ಗೊತ್ತಾಗ್ತದೆ. ಹಾಗಾದ್ರೆ ನಿನ್ನ ಲೆಕ್ಕ ಅಂತ ನಾನು ಚೋಟು ಹಂಗೆ ಮಾಡಿದ್ದೆ ಅಂತನಾ? ಅದೇನು ನಿಮಗೆ ಗೊತ್ತಾಗ್ಬೇಕು ಮಾರ. ಅಲ್ಲಿ ನಾನು ಆ ಹುಡುಗರನ್ನ ನೋಡ್ತಾ ಇದ್ದೀನಿ, ನನಗೇನು ಅನ್ಸಲ್ಲಪ್ಪ. ಪಾಪ ಆಡ ಮಕ್ಕಳವು ಒಂದೇ ಕಡೆ ಓದಕ್ಕೆ ಹೋಗವು ಮಾತಾಡ್ತವೆ. ನೀವು ಅದರಲ್ಲೇ ಒಂದು ಒಳಾರ್ಥ ಹುಡುಕ್ಬಿಟ್ರಲ್ಲ, ನಾನು ಎಂತ ಅಂತ ಹೇಳಿ ಮತ್ತೆ? ನಿಂಗೂ ಗೊತ್ತಾಗಿರ್ತದೆ, ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಹಂಗೆ ಒಂದು ಕೆಲಸ, ನೀನು ಎಲ್ಲಿ ನಮ್ಮ ಮನೆಗೆ ಬಂದಾಗ ನೋಡ್ತೀಯ, ಯಾರಿಗೆ ಎಲ್ಲಿ ನೋಡ್ತೀಯ ಹುಡುಗರನ್ನ? ಹೀಗೆ ಇರಲಿ. ಸುಮಾರು 2 ತಿಂಗಳ ಹಿಂದೇನಪ್ಪ ಕಬಡ್ಡಿ ಇದಾತಲೆ, ಅಲ್ಲಿ ನಮ್ಮ ಪಟಾಕಿ ಹೋಗ್ತೀನಿ ಅಂತ ಭಾಳ ಹೇಳ್ತಾ ಕಡಿಕೆ ಹೋಗೋಕ್ಕಾಗ್ಲಲ್ಲ. ಅಲ್ಲಿ ನಾನು ಹೋಗಿದ್ದೆ. ಏನು ನೋಡ್ತೀನಿ, ಏನು ಐಸ್ ಕ್ರೀಮ್ ತೊಗೊಂಡೋಗಿ ಕೊಡೋವನೇ ಅಲ್ಲ, ಮಾತಾಡ್ಸೋವನೇ ಅಲ್ಲ. ನಾನೊಬ್ಬನೇ ಅಲ್ಲ, ಪಾಪಣ್ಣ ಅನಿನವ್ರನ್ನ ನೋಡಿ ಕಿರ್ಗಣ್ಣಲ್ಲಿ ನೋಡಿ ಸುಮ್ಮನೆ ಹಾಕೊಂಡಿದ್ರು. ನೀವು ಯಾವಾಗ ಕಬಡ್ಡಿ ನೋಡೋಕೆ ಹೋಗಿದ್ರಿ? ಹೇಳಲೇ ಇಲ್ಲ. ಪಟಾಕಿ ಅವತ್ತು ಬರ್ತೀನಿ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಎಲ್ಲ ಹೋಗ್ಬೇಕು, ನೀವು ಬೇಡ ಅಂತ ಹೇಳಿ ಪಟಾಕಿನ ಬಿಟ್ಟೋದ್ರಿ. ನೀವು ಹೋಗಿದ್ರ ಕಬಡ್ಡಿ ನೋಡೋಕ್ಕೆ? ತೆಗಿ ಮರತಿ ಅತ್ಲೆ, ನಾನು ಎಂಥದನ್ನ ಹೇಳಿದ್ರು ನೀನು ಅತ್ಲೆ ಗಮನ ಕೊಡಬೇಡ. ನಾನು ಇದು ಮಾಡೋದು ನೋಡು. ಅದಕ್ಕಾಗೇನು ಹೋಗಿದ್ದಲ್ಲ, ಅವ್ರು ಎಂಥ ಹತ್ತಾರು ತರಕ್ಕಂತ ಹೋಗಿದ್ದು. ಅವಾಗೆಲ್ಲ ಒಂದು ಗಳಿಗೆ ನಿಂತು ನೋಡ್ಕೊಂಡು ಹಂಗೆ ಬಂದಿದ್ದು. ನಾವೇನು ಭಾಳ ಹೊತ್ತು ನಿಲ್ಲಪ್ಪ ಅಲ್ಲಿ, ಸುಮ್ಮನೆ ಜನ ಸೇರಿದ್ರಲ್ಲ ಅಂತ ಹೇಳಿ ಇದು ಮಾಡಿದ್ದು. ಕಬಡ್ಡಿ ನೋಡೋಕ್ಕಾಗಿ ಏನು ಹೋದಾರಲ್ಲ ನಾವು. ಎತ್ಲಕ್ಕೆ ಹೊರಟ್ರಿ? ಮತ್ತಲ್ಲಿ ಹೋಗ ಹುಡುಗರಿಗೆ ಅಂತ ಹೇಳಬೇಡಿ ನೋಡಿ, ಹೇಳಿನಿ. ಒಂಥರ ವಯಸ್ಸಿನ ಹುಡುಗರಿಗೆ ಹಂಗೆ ನಾವು ತಮಾಷೆ ಅಂತ ಎಂಥದನ್ನೂ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲ ಮರತೆ, ನಾನು ಹೋಗೋದೇ ಇಲ್ಲ. ನಾ ಈಚೆಗೆ ಎಲ್ಲ ಹೋಗ್ತೀನಿ.